ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಅವರು ಮುದ್ದು ಸೊಸೆ ಅವರೇನಿರ್ತಾರಲ್ಲ, ನೋಡ್ಲು ನೀನು ಪ್ರೀತಿ ಮಾಡಿರೋ ಹುಡುಗಿ ಕಂಡ್ಲು, ನೀನು ಪ್ರೀತಿ ಮಾಡಿರೋ ಅಮ್ಮಮ್ಮ ಭದ್ರಾಗ ಬುದ್ಧಿ ಮಾತು ಹೇಳಿ ನೋಡ್ಲು, ನೀನು ಪ್ರೀತಿ ಮಾಡಿರೋ ಹುಡುಗಿ, ನೀನು ಪ್ರೀತಿ ಮಾಡಿದಿ ಅಂತ ಹೇಳಿನೇ ಅವರು ನಿನಗೆ ನಿಮ್ಮಪ್ಪ ನಿನ್ನ ಜೊತೆ ಮದುವೆ ಮಾಡಿದ ಆ ಹುಡುಗಿ ನಿಮ್ಮಪ್ಪನಿಗೆ ಇವತ್ತು ಜೀವನಾನ ಮಾಡಿದ್ಲು ಕಂಡ್ಲ ಅಂತೆಲ್ಲ ಹೇಳಿ, ಹೋಗ್ಲು ನಿನ್ನ ಪ್ರೀತಿ ಉಳಿಸ್ಕೊಳ್ಳೋ ಅಂತೆಲ್ಲ ಹೇಳಿ ಅಮ್ಮಮ್ಮ ಭದ್ರೇಗೌಡಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಭದ್ರೇಗೌಡಗೆ ಬುದ್ಧಿ ಹೇಳ್ತಾರೆ. ಭದ್ರೇಗೌಡ ಅವರು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಾರೆ. ಬಟ್ ಅವರಿಬ್ಬರ ಮಧ್ಯದಲ್ಲಿ ಜಗಳ ಆಗಿದ್ದು ಅದು ಇದು ಎಲ್ಲದೂ ನೆನೆಸ್ಕೊತಾ ಇರ್ಬೇಕಾದ್ರೆ ಈ ಕಡೆಯಿಂದ ಸರಿ ಅಂತೆಲ್ಲ ಹೇಳಿ ಹ್ಞೂ ಅಂತ ಹೇಳಿ ಈ ಕಡೆ ಒಬ್ಬನೇ ಭದ್ರೇಗೌಡ ಯೋಚನೆ ಮಾಡಿ ಈ ಕಡೆ ಮನೆಯಲ್ಲಿ ಶಿವರಾಮೇಗೌಡ ಮತ್ತು ಅಮ್ಮ ಮತ್ತು ಅವರೆಲ್ಲ ಮಾತಾಡ್ತಾ ಇರ್ತಾರೆ. ನೂಲಿನಂತೆ ಮಕ್ಕಳು ತಾಯಿಯಂತೆ ಮಕ್ಕಳು ನೂಲಿನಂತೆ ಬಟ್ಟೆ ಹಂಗಾಗ್ಬಿಡ್ತು ನೋಡ್ಕೊಂಡ್ಲ ಶಿವರಾಮ ಅಂತೆಲ್ಲ ಹೇಳಿ ಹೇಳ್ತಾ ಇದ್ದ. ಅದೇ ಟೈಮಿಗೆ ಸಾವಿತ್ರಿನೂ ಏನೋ ಸಾವಿತ್ರಿ ಏನೋ ಮೊದಲೇ ಅವಳು ಜಾಲಿ ಮರ ಆದರೆ ನೀನು ಬಿದಿರು ಬೊಂಬೆ ಕಾಣಲಿ, ನಿನಗೂ ಅವಳಿಗೂ ಏನು ವ್ಯತ್ಯಾಸ ಎಲ್ಲ ಕಾಣಲಿ, ನೀನು ಸುಧಾರಿಸ್ಕೋಬೇಕು ಅಂತೆಲ್ಲ ಹೇಳಿ ಬುದ್ಧಿ ಮಾತು ಹೇಳಿ ಅಮ್ಮಮ್ಮ ಬೈತಿರ್ಬೇಕಾದ್ರೆ ಇದೇ ಟೈಮಿಗೆ ಗೋವಿಂದ ಅವರು ಕೋಪ ಮಾಡಿಕೊಂಡು ಅವರು ಈಶ್ವರಿ ಅಂತ ಏನಿರ್ತಾರೆ ಅವ್ರ ಕೈ ಹಿಡಿದು ಎಳ್ಕೊಂಬರ್ತಾರೆ. ಅಂದರೆ ಅವ್ರ ವೈಫು ಕೈ ಹಿಡಿದು ಎಳ್ಕೊಂಬಂದ್ಬಿಟ್ಟು ಅವ್ರ ಅಣ್ಣಂದು ಕಾಲು ಹಿಡ್ಕೊತಾನೆ. ಅಣ್ಣ ನೀನು ನನ್ನ ಕ್ಷಮಿಸಿದ್ದೀನಿ ಅಂತೆಲ್ಲ ಹೇಳೋವರೆಗೂ ನಾನು ನಿನ್ನ ಬಿಡ್ಲ, ನೀನು ನನ್ನ ತಮ್ಮ ಕಂಡ್ಲ ಅಂತೆಲ್ಲ ಹೇಳ್ದೆ. ಇಲ್ಲ ಕಣ್ಣಣ್ಣ, ನನ್ನಿಂದ ನನ್ನ ಕುಟುಂಬದಿಂದ ನಿನಗೆ ಇಷ್ಟೆಲ್ಲ ಅವಮಾನ ಆಗಿದೆ ಅಂತ ನನಗೆ ಸಂದಾಗ ಗೊತ್ತಣ್ಣ. 1 ಕಿತ ಅಲ್ಲ 2 ಕಿತ ಅಲ್ಲ, ಇದೇ ಒಂದು ಕೆಲಸ ಆಗಿಬಿಟ್ಟಿದೆ ಅಂತೆಲ್ಲ ಇರಲಿ ಬಿಡ್ಕಂಡ್ಲ ಅಂತೆಲ್ಲ ಹೇಳಿದಾಗ, ಇಲ್ಲ ಕಣ ನೀನು ಕ್ಷಮಿಸ್ತೀನಿ ಅಂತ ಹೇಳೋ ತನಕ ನಾನು ನನ್ನ ಕಾಲು ಬಿಡಲ್ಲಣ್ಣ ಅಂತೆಲ್ಲ ಹೇಳಿದೆ. ಬೇಡ ಕಣ್ಲ ಗೋವಿಂದ, ಬೇಡ ಕಣ್ಲು ಅಂತೆಲ್ಲ ಹೇಳಿದರೆ, ಇಲ್ಲ ಕಣಣ್ಣ ಇರಲಿ ಬಿಡು ಗೋವಿಂದ, ನೀನು ನನ್ನ ತಮ್ಮ ಅಲ್ವಾ, ಏನು ಮಾಡೋಕ್ಕಾಗುತ್ತೆ, ಮರ ಒಂದೇ ಆದರೂ ಫಲ ಒಂದೇ ಥರ ಇರಬೇಕಾ, ನಾವಿಬ್ಬರು ಒಂದೇ ತಾಯಿ ಮಕ್ಕಳು ಒಂದೇ ಥರ ಇದ್ದಾಗ ನಮ್ಮ ಮಕ್ಕಳು ಇರಬೇಕಾ, ಆ ಶುಭಾಶಯನ ನಿನ್ನ ರಕ್ತ ಆದರೂ ನಿನಗೂ ಅವನಿಗೂ ಭಾಳ ವ್ಯತ್ಯಾಸ ಐತಿ ಅಂತೆಲ್ಲ ಹೇಳಿ, ನಾವಿದ್ದಂಗೆ ನಮ್ಮ ಮಕ್ಕಳು ಇರ್ತಾರೆ ಅನ್ಲ, ನಂಗೆ ಅದೇ ಚಿಂತೆ ಆಗಿರೋದು ಅಂತೆಲ್ಲ ಹೇಳಿ ಅವರು ಗೋವಿಂದ ಅವರು ಅಳ್ತಾ ಇರ್ತಾರೆ. ಇವ್ರನ್ನ ಅಳ್ತಾ ಇರ್ತಾರೆ. ಇಬ್ಬರು ಅಣ್ಣ ತಮ್ಮ ಚೆನ್ನಾಗಿ ತೋರಿಸಿದ್ದಾರೆ. ಯಾವಾಗೂ ಅಕ್ಕ ತಂಗಿ ಪ್ರೀತಿ ಅಥವಾ ತಾಯಿ ಮಕ್ಕಳ ಪ್ರೀತಿ ತೋರಿಸಿದ್ರೆ ಇಲ್ಲಿ ಅಣ್ಣ ತಮ್ಮನ ಸಂಬಂಧದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸೀರಿಯಲ್ನಾಗ ಮೇನ್ ಇದೆ ಅಂದರೆ ಇವರಿಬ್ಬರು ಅಣ್ಣ ತಮ್ಮನ ಬಾಂಧವ್ಯನೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಟೈಮಿಗೆ ಈ ಕಡೆ ಅವರು ಗೋವಿಂದ ಅವರು ಎದ್ದು ನಿಂತ್ಕೊಂಡು ಈಶ್ವರಿಗೆ ಹೇಳ್ತಾರೆ, ಬಾರೆ ಅಲ್ಲೇ ನಿಂತಿಯಲ್ಲ, ಬಾ ಅಣ್ಣನ ಹತ್ರ ಕ್ಷಮೆ ಕೇಳಿ ಬಾ ಅಂತೆಲ್ಲ ಹೇಳಿ, ನಿನಗೆ ಹೇಳ್ತಾ ಇರೋದು ಅಂತೆಲ್ಲ ಹೇಳಿದೆ. ಅವ್ರು ಈಶ್ವರಿ ಅವರು ಮಂಡತನ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾರೆ. ಅಲ್ಲೇ ನಿಂತ್ಕೊಂಡು, ಬಾವ ಇಂಥ ಮಗಗೆ ಜನ್ಮ ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಮಾವ, ಎಷ್ಟು ನಾವು ಸುಧಾರಿಸ್ಕೊತಾನ ಅಂದರೂ ಸುಧಾರಿಸ್ಕೊಳಕ್ಕೆ ರೆಡಿ ಇಲ್ಲ ಬಾವ ಅಂತೆಲ್ಲ ಹೇಳಿ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ. ಬುದ್ಧಿ ಮಾತು ಹೇಳಿ ಸಾಕಾಯಿತು ಅಂತೆಲ್ಲ ಹೇಳಿ ಒಟ್ಟು ಕನ್ವಿನ್ಸ್ ಮಾಡ್ಕೊತಾನೆ ಇರ್ತಾಳೆ. ಕನ್ವಿನ್ಸ್ ಮಾಡ್ಕೊಂಡಾಗ ಅವಾಗ ಅಮ್ಮಮ್ಮ ಇದು ಬೈತಾಳೆ, ಎಲ್ಲ ಆಗಿದ್ದು ನಿನ್ನಿಂದ ಕಣ್ಲೆ ಈಶ್ವರಿ ಅಂತೆಲ್ಲ ಹೇಳಿ ಅಮ್ಮಮ್ಮ ಜಗ್ಗಿ ಬೈತಾರೆ. ಅಮ್ಮಮ್ಮ ಜಗ್ಗಿ ಬೈದಾಗೂ ಕಡೆ ಅಮ್ಮಮ್ಮನ ಕಡೆ ಗುರಾಯಿಸ್ಕೊಳೋದು, ಅಮ್ಮಮ್ಮನ ಮೇಲೆ ಕೋಪ ಮಾಡ್ಕೊಳೋದು ಹಂಗೆ ಮಾಡ್ತಿದ್ದ. ಆ ಕಡೆ ಇದ್ದು ಹಣ ಅದು ಅಂತೆಲ್ಲ ಹೇಳಿ ಗೋವಿಂದ ಇದ್ದಾಗ, ಏನು ಇಲ್ಲ ಕಣ ನನ್ನ ಮನಸ್ಸು ಸರಿ ಇಲ್ಲ ನಾನು ನಮ್ಮೂರಿಗೆ ಹೋಗಿ ಹಳ್ಳಿ ಊರಲ್ಲಿ ಒಂದು 4 ದಿವಸ ಇದ್ದು ಬಂದು, ಏನು ಗೋವಿಂದ ನೀನು ಈ ಟೈಮ್ ಒಳಗೆ ಹೋಗ್ತೀನಿ ಅಂದರೆ ಹೆಂಗಂದ್ರೆ, ಇಲ್ಲ ಕಣಣ್ಣ ಪ್ಲೀಸ್ ನೀನು ಇದಕ್ಕೆ ಮಾತ್ರ ನನಗೆ ಒಪ್ಪಿಗೆ ಕೊಡಲೇಬೇಕಣ್ಣ ಪ್ಲೀಸ್ ಅಣ್ಣ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆವಾಗ ಗೋವಿಂದ ಅದು ಅಂದರೆ, ಇಲ್ಲ ಅಣ್ಣ ನೀನು ಇದಕ್ಕೆ ಮಾತ್ರ ಅಡ್ಡಿಪಡಿಸ್ಬೇಡ, ನನಗೆ ಪ್ಲೀಸ್ ದಯವಿಟ್ಟು ಅನುಮತಿ ಕೊಡಲೇಬೇಕಣ್ಣ, ನೀನು ಅನುಮತಿ ಕೊಡು ಅಂತೆಲ್ಲ ಹೇಳ. ಈ ಕಡೆ ಮೋಹನ ಅವರು ಸ್ವಲ್ಪ ಬೇಜಾರಾಗ್ತಾರೆ. ಮೋಹನ ಮತ್ತು ಆಮೇಲೆ ಅಮ್ಮಮ್ಮನೂ ಬೇಜಾರಾಗ್ತಾರೆ. ಸಾವಿತ್ರಿ ಮತ್ತು ವಿನಂತ್ರಿ, ಚಿತ್ರ, ಈಶ್ವರಿ ಎಲ್ಲರೂ ಸ್ವಲ್ಪ ಬೇಜಾರು ಅನ್ನಿಸ್ತಾರೆ. ಯಾಕಂದರೆ ಗೋವಿಂದ ಅವರು ಒಬ್ಬರೇ ಹೋಗ್ತಾರೆ, ಸ್ವಲ್ಪ ದಿವಸ ಅಲ್ಲಿ ಇದ್ದು ಬರ್ತೀನಿ ಅಂತೆಲ್ಲ ಹೇಳಿ. ಈ ಕಡೆ ಭದ್ರ ಒಬ್ಬನೇ ಕುಂತಿರ್ಬೇಕಾದ್ರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾನೆ. ಈಶ್ವರಿ ಅವ್ರ ಬಟ್ಟೆ ಎಲ್ಲ ಕಿತ್ತಿ ಬಿಸಾಕಿದ್ದು, ಆಮೇಲೆ ಅವ್ರನ್ನ ಮಚ್ಚು ತೊಗೊಂಡು ಹೊಡಿತೀನಿ ಅಂತ ಹೇಳಿ ಬಿದ್ದಾಗೆ ಮಚ್ಚು ತೊಗೊಂಬಂದಿದ್ದು, ಆಮೇಲೆ ಈ ಕಡೆಯಿಂದ ಇವರು ಏನಿರ್ತಾರಲ್ಲ ವಿದ್ಯಾಗೆ
ಕೋರ್ಟಲ್ಲಿ ನಂಗೆ ಮಗುಗೆ ಅಪ್ಪ ಬೇಕು ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಮಾತಾಡಿದ್ದು ಅದು ಇದು ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡು ಕಾಂಪೌಂಡಲ್ಲಿ ನಿಂತಿರ್ತಾನೆ. ಅದೇ ಟೈಮಿಗೆ ಗುಡುಗು ಮಳೆಯೆಲ್ಲ ಸಿಡಿಲೆಲ್ಲ ಫುಲ್ ಜೋರು ಬರ್ತಿರ್ಬೇಕಾದ್ರೆ ಆ ಕಡೆಯಿಂದ ಒಬ್ಬನೇ ನಿಂತು, ಇಲ್ಲ ಪ್ಲೀಸ್ ನಾನು ಇವಾಗಲೇ ಹೋಗಿ ನನ್ನ ಅಮ್ಮಿ ಹತ್ರ ನಾನು ಕ್ಷಮೆ ಕೇಳಲೇಬೇಕು. ಇಂಥ ಒಳ್ಳೆ ಮನುಷ್ಯನಿಗೆ ನಾನು ಇಷ್ಟೆಲ್ಲ ಒಂದು ಬಟ್ಟೆ ಕಟ್ಕೊಂಡಾರ ಅನ್ನೋದು ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಅಮ್ಮಮ್ಮನ ಪ್ರಾಣ ಉಳಿಸಿದೆ, ಎಲ್ಲ ಒಳ್ಳೇದಂದ. ಆ ಕಡೆ ವಿದ್ಯಾ ಇನ್ನೂ ಯಾಕೋ ಭದ್ರೇಗೌಡರು ಬಂದಿಲ್ಲ ಅಂತೆಲ್ಲ ಹೇಳಿ ನೋಡಿದಾಗ ಅವಾಗ ಭದ್ರೇಗೌಡರು ಮಳೆಯಲ್ಲಿ ನೆನೀತಾ ಇದೆ. ಭದ್ರೇಗೌಡರು ಮಳೆಯಲ್ಲಿ ನೆನೀತಾ ಇರಬೇಕಾದ್ರೆ ಈ ಕಡೆಯಿಂದ ವಿದ್ಯಾ ಛತ್ರಿ ತೊಗೊಂಡು ಬರ್ತಾ, ಅಯ್ಯೋ ಮಳೆಯಲ್ಲಿ ಇಷ್ಟು ನೆಂದರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು, ನಿಮಗೆ ಸ್ವಲ್ಪನೂ ಗೊತ್ತಾಗಲ್ವೇನು ಭದ್ರೇಗೌಡ್ರಿ ಅಂತೆಲ್ಲ ಹೇಳಿ ಒಳಗೆ ಕರ್ಕೊಂಡೋಗಿ ಶೆಡ್ ಬಿಚ್ಚಿ ಟವಲ್ ಕೊಟ್ಟು ಒರೆಸ್ಕೊಳಕ್ಕೆ ಹೇಳಿದ್ರೆ, ಹೌದು ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಅಂತ ಮಳೆಯಲ್ಲಿ ಅಷ್ಟು ನೆಂದರೆ ಹೆಂಗೆ ನೀವು ಅಂತೆಲ್ಲ ಹೇಳಿ ವಿದ್ಯಾ ಬೈಬೇಕಾದ್ರೆ ಭದ್ರೇಗೌಡ ವಿದ್ಯಾನೇ ನೋಡ್ತಾ ಇರ್ತಾರೆ. ಎಂಥ ಕೆಟ್ಟವ್ರಿಗೂ ಒಳ್ಳೆಯದನ್ನೇ ಬಯಸೋ ಇಂಥ ಒಳ್ಳೆ ಮನುಷ್ಯರ ಹತ್ರ ಹೆಂಗಪ್ಪ ನಾನು ಸಾರಿ ಕೇಳಬೇಕು ಅಂತೆಲ್ಲ ಹೇಳಿ ಬೇಜಾರು ಮಾಡ್ಕೊಂಡು ಕುಂತಿರ್ತಾನೆ. ನಾಳೆ ಎಪಿಸೋಡ್ ಇದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡ್ನ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.